Hello guys, welcome back to another new video. So ಇವತ್ತಿನ ವಿಡಿಯೋದಲ್ಲಿ ನಾನು ಗೆಣಸಿನ ಹೋಳಿಗೆ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಸೊ ನಾವು ಮಾರ್ಕೆಟಿಂದ ಗೆಣಸನ್ನು ತಂದಿರ್ತೀವಲ್ವ, ಅದನ್ನ ಕ್ಲೀನಾಗಿ 3 to 4 times ತೊಳಿಬೇಕು. ಸೊ ಬಿಕಾಸ್ ಯಾಕಂತ ಅಂದರೆ ಅದರಲ್ಲಿ ತುಂಬ ಮಣ್ಣು ಕೂತ್ಬಿಟ್ಟಿರುತ್ತೆ ಮೇಲೆ. ಸೊ ಹಾಗಾಗಿ ನಾನು 2 ರಿಂದ 3 ಸಲ ಅದನ್ನ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟೆ. ಸೊ ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಇಟ್ಟೆ. ಸೊ ಅದಾದಮೇಲೆ ನಾನು ಸ್ವಲ್ಪ ಹೋಳಿಗೆಗೆ ಹಿಟ್ಟು ಕಲಿಸಿಡ್ತಾ ಇದ್ದೀನಿ. ಸೊ ಫಸ್ಟ್ ಏನಂದರೆ ಸ್ವಲ್ಪ ಗೋಧಿ ಹಿಟ್ಟು, ಆಮೇಲೆ ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟು ತೊಗೋತಾ ಇದ್ದೀವಿ. 2 ಕಪ್ಪಷ್ಟು ಮೈದಾ ಹಿಟ್ಟು, 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಸೊ ಅದನ್ನ ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ನಾದ್ಕೊಂಡು ಏನಿಲ್ಲ ಅಂದರೂ ಒಂದು 1/2 hour ನಾವು ಅದನ್ನ ಬಿಡಬೇಕಾಗುತ್ತೆ. ಸೊ ಮೈದಾ ಹಿಟ್ಟು ಹಾಕಿದರೆ ಏನಾಗುತ್ತೆ ಅಂದರೆ ಹರಿಯಲ್ಲ, ಆಮೇಲೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ವೈಟ್ ಕಲರ್ ಬರುತ್ತೆ. ಗೋಧಿ ಹಿಟ್ಟಾದರೆ ಸ್ವಲ್ಪ ಹರಿಯುತ್ತೆ. ಸೊ ಹಾಗಾಗಿ ಮೈದಾ ಹಿಟ್ಟು ತುಂಬ ಹಿಗ್ಗುತ್ತಲ್ವ, ಜಗ್ಗುತ್ತೆ. ಸೊ ಹಾಗಾಗಿ ಮೈದಾ ಹಿಟ್ಟು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ಎಲ್ಲ ನಾನು ಹಿಟ್ಟಿಗೆ ರೆಡಿ ಮಾಡಿ ಇಟ್ಬಿಟ್ಟು ಗೆಣಸು ಇಟ್ಟಿದ್ನಲ್ವ ಪಕ್ಕದಲ್ಲಿ, ಅದನ್ನ ಕುದಿಯೋಕೆ ಹಾಕಿದೆ. ಕುದಿಯೋಕೆ ಹಾಕಿದಾಗ ಸೊ ನೋಡ್ಬೋದು ಈ ರೀತಿಯಾಗಿ ಕುದ್ದಿದೆ. ಸೊ ನಾವು ಕುದ್ದಿದೆ ಅಂತ ಎಲ್ಲ ಚೆಕ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಪೂರ್ತಿಯಾಗಿ ಕುದ್ದಿದೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತ ಅಂದರೆ ಇದನ್ನು ನೀಟಾಗಿ ಮತ್ತೆ ಇನ್ನೊಂದ್ಸಲ ವಾಶ್ ಮಾಡಿಬಿಟ್ಟು ನೀಟಾಗಿ ಸಿಪ್ಪೆಯನ್ನೆಲ್ಲ ತೆಗಿಬೇಕಾಗುತ್ತೆ. ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಸೊ ನಾವು ಹೂರಣ ಎಲ್ಲ ಮಾಡ್ತೀವಲ್ವ, ಅದೊಂಥರ ಪಾತ್ರೆ ಸಿಗುತ್ತೆ, ಅದನ್ನು ನಿಮಗೆ ನಾನು ತೋರಿಸ್ತೀನಿ. ಸೊ ಈ ಪಾತ್ರೆಯಲ್ಲಿ ನಾವು ಇದನ್ನ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಕೈಯಲ್ಲೇ ಹಾಗೆ ನಾವು ಸ್ಪೂನಲ್ಲಿ ಮಾಡಿಬಿಟ್ರೆ ಅದು ಸ್ವಲ್ಪ ಗಂಟು ತುಳಿಯುತ್ತೆ. ಸೊ ಹಾಗಾಗಿ ಈ ಪಾತ್ರೆಯಿಂದ ನಾವು ಸಾಣಿಗೆ ಅಂತೀವಿ. ಸೊ ಈ ಸಾಣಿಗೆಯಿಂದ ನಾವು ಈ ರೀತಿಯಾಗಿ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸ್ಮೂತಾಗಿ ಬರುತ್ತೆ, ಎಲ್ಲಿ ಕೂಡ ಗಂಟಾಗಿರಲ್ಲ. ಸೊ ನೋಡ್ಬೋದು, ಸೊ ಈ ರೀತಿಯಾಗಿ ಬರುತ್ತೆ. ಸೊ ನಿಮಗೆ ಹೋಳಿಗೆ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಸೊ ಇದನ್ನೆಲ್ಲ ಮಾಡಿಟ್ಟಾದಮೇಲೆ ನಾವು ಬೆಲ್ಲವನ್ನು ಚೆನ್ನಾಗಿ ಮೆತ್ತಗೆ ಮಾಡಿಟ್ಟಿರ್ತೀವಿ. ಸೊ ಅದಕ್ಕೆ ಈ ಗೆಣಸಿಗೆ ಇರುತ್ತಲ್ವ, ಗೆಣಸು ಈ ರೀತಿಯಾಗಿ ಮೃದುವಾಗಿ ಬಂದಿರುತ್ತೆ. ಸೊ ಈ ಗೆಣಸಿಗೆ ನಾವು ಆ ಬೆಲ್ಲವನ್ನೆಲ್ಲ ಮಿಕ್ಸ್ ಮಾಡಿ ಕುದಿಸಿಡ್ಬೇಕಾಗುತ್ತೆ. ಒಂದು 5 ರಿಂದ 10 ನಿಮಿಷ ಬಿಟ್ಬಿಡಬೇಕು, ಅದೆಲ್ಲ ನೀಟಾಗಿ ಕರಗುತ್ತೆ. ಒಂದು 10 ನಿಮಿಷ ಆದಮೇಲೆ ಈ ರೀತಿ ಆಗಿರುತ್ತೆ. ಸೊ ನಾವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಬೋದು ಹೂರಣ ಚೆನ್ನಾಗಿ ಬಂದಿದೆ. ಸೊ ಇವಾಗ ನಾವು ಹೋಳಿಗೆ ಮಾಡೋ ಕನಕ ನೋಡೋಣ, ಅದು ಕೂಡ ಮೃದುವಾಗಿ ಚೆನ್ನಾಗಿ ಬಂದಿದೆ. ನೋಡಿ ಈ ರೀತಿಯಾಗಿರಬೇಕು, ಅಂದರೆ ಹೋಳಿಗೆ ಕೂಡ ಚೆನ್ನಾಗಿ ಬರುತ್ತೆ. ಸೊ ಫೈನಲಾಗಿ ಇವಾಗ ನಾವು ಕನಕದಲ್ಲಿ ಹೂರಣವನ್ನು ಹಾಕಿ ಹೋಳಿಗೆ ಮಾಡ್ತಾಯಿದ್ದೀವಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಹಿಟ್ಟು ಕೂಡ ಚೆನ್ನಾಗಿ ಹದ ಆಗಿದೆ, ಹೂರಣ ಕೂಡ ಎಷ್ಟು ಚೆನ್ನಾಗಿ ಹದ ಆಗಿದೆ. ಸೊ ನಾವು ಲಟ್ಸೋದೇ ಬೇಕಾಗಿಲ್ಲ, ಕೈಯಲ್ಲೇ ಕೂಡ ನಾವು ಮಾಡ್ಬೋದು. ಹಿಟ್ಟು ಚೆನ್ನಾಗಿ ಬಂದಿದ್ದರೆ ಎಣ್ಣೆ ಅಷ್ಟು ಹಚ್ಚೋದು ಬೇಕಾಗಿಲ್ಲ. ಬೇಕಿದ್ರೆ ನಿಮ್ಮ ಮೇಲೆ ತಲೆಗೆ ಕೂಡ ಎಣ್ಣೆ ಹಚ್ಚಿ ಈ ರೀತಿಯಾಗಿ ಕೈಯಿಂದ ಸವರ್ಬೋದು. ಇಲ್ಲ ಅಂದರೆ ಲಟ್ಟಂಗೆ ತೊಗೊಂಡು ಸ್ವಲ್ಪ ನಿಧಾನವಾಗಿ ನೀವು ಲಟ್ಟಿಸ್ಕೋಬೋದು. ಸೊ ಎಲ್ಲಿ ಕೂಡ ಹರಿತಾ ಇಲ್ಲ. ಸೊ ಈ ರೀತಿಯಾಗಿ ಹೋಳಿಗೆ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಮೇಲೆ, ಆಮೇಲೆ ಫಸ್ಟ್ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪ ಕೂಡ ಹಾಕಿ ನೀವು ಬೇಯಿಸ್ಬೋದು. ನಾನಿಲ್ಲಿ ಜಸ್ಟ್ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ತಿನ್ನಬೇಕಾದ್ರೆ ತುಪ್ಪ ಕಾಮನ್ನಾಗಿ ಹಾಕೋತೀವಲ್ವ. ಸೊ ಹಾಗಾಗಿ ಸೊ ಫೈನಲಾಗಿ ನಮಗೆ ಈ ರೀತಿಯಾಗಿ ಗೆಣಸಿನ ಹೋಳಿಗೆ ಬಂತು. ಸೊ ಇದೇ ರೀತಿಯಾಗಿ ನೀವು ಕೂಡ ಮಾಡ್ಬೋದು. ಸೊ
ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಇವಾಗಲೇ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.